ನಮಗೆ ದಿನದಲ್ಲಿ 24 ಗಂಟೆ ಸಿಗ್ತದೆ. ಆದರೆ ಯಾಕೆ ನಮ್ಮ ಕೆಲಸ ಮುಗಿಯೋದಿಲ್ಲ? ಪ್ರತಿದಿನ ನಾಳೆ ಮಾಡ್ತೀನಿ ಅಂತ ಪೋಸ್ಟ್‌ಪೋನ್ ಮಾಡ್ತಾನೆ ಇರ್ತೀವಿ. ಸತ್ಯ ಏನು ಅಂದರೆ ನಮಗೆ ಟೈಮ್ ಪ್ರಾಬ್ಲಮ್‌ಗಿಂತ ಡಿಸಿಪ್ಲಿನ್ ಪ್ರಾಬ್ಲಮ್ ಇದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ನಮ್ಮ ಜೀವನದಲ್ಲಿ ಯಶಸ್ಸು ಬೇಕಾ? ಮನಸ್ಸಿಗೆ ಶಾಂತಿ ಬೇಕಾ? ಅಥವಾ ನಮ್ಮ ಗುರಿಗಳನ್ನು ಸಾಧಿಸಬೇಕಂತ ಅನಿಸ್ತಾ ಇದೆಯಾ? ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ 2 ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಉದ್ಕ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ. ಹೀರೆಕಾಯಿ ಹಾಕಿ ಉದ್ಕ ಮಾಡ್ತಾಯಿದ್ದೀನಿ. ಹಾಗೆಯೇ ಪಡ್ಡು ರೆಸಿಪಿನೂ ತೋರಿಸ್ತಾ ಇದ್ದೀನಿ. ನೀವು ರೆಸಿಪಿ ನೋಡ್ತಾ ಹಾಗೆ ವಿಡಿಯೋವನ್ನು ನೀವು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ವಿಷಯವನ್ನು ಕೇಳಿಸ್ಕೊಳ್ತಾ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೋಬೋದು. ಇನ್ ಕೇಸ್ ನೀವೇನಾದರೂ ಬ್ಯುಸಿ ಇದ್ದರೆ ಬನ್ನಿ. ಹಾಗಾದರೆ ತಡ ಮಾಡದೆ ಎರಡು ವಿಷಯಗಳ ಬಗ್ಗೆ ಮಾತಾಡೋಣ. ಇವತ್ತಿನ ಟಾಪಿಕ್ ಬಂದು ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಸಿಪ್ಲಿನ್. ಇವೆರಡು ತುಂಬ ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ಡಿಸಿಪ್ಲಿನ್ ಇಲ್ಲ, ಡಿಸಿಪ್ಲಿನ್ ಇಲ್ಲದೆ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ನಮ್ಮ ದೈನಂದಿನ ಜೀವನಕ್ಕೆ ಹೊಂದುವ ರೀತಿಯಲ್ಲಿ ನಾನು ಟೈಮನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ. ಫಸ್ಟು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ನಮಗೆ ಇರುವ ಈ 24 ಗಂಟೆ ಸಮಯವನ್ನು ಸರಿಯಾಗಿ ನಾವು ಯೂಸ್ ಮಾಡ್ಕೋಬೇಕು. ಎಲ್ರಿಗೂ 24 ಗಂಟೆ ಇರುತ್ತೆ. ಸಮಯವನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಕೆಲವರು ಮುಂದೆ ಹೋಗ್ತಾರೆ, ಕೆಲವರು ಅಲ್ಲೇ ಉಳಿತಾರೆ. ಕಾರಣ ಇಷ್ಟೇ, ಅವರು ಸಮಯವನ್ನು ನಿಯಂತ್ರಿಸುತ್ತಾರೆ, ಇನ್ನುಳಿದವರು ಸಮಯದ ಹಿಂದೆ ಓಡ್ತಾರೆ. ಇಷ್ಟೇ ಡಿಫ್ರೆನ್ಸ್. ಬನ್ನಿ ಹಾಗಾದರೆ ಡಿಸಿಪ್ಲಿನ್ ಅಂದರೆ ಏನು? ನಮ್ಮ ಮನಸ್ಸಿಗೆ ಇಷ್ಟ ಇಲ್ಲದಿದ್ದರೂ ಸರಿಯಾದ ಕೆಲಸವನ್ನು ಸರಿಯಾದ ಕೆಲಸವನ್ನು ಮಾಡೋದೇ ಅದೇ ಡಿಸಿಪ್ಲಿನ್. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಬೆಳಗ್ಗೆ ನಮಗೆ ಹೇಳೋಕ್ಕೆ ಮನಸ್ಸೇ ಆಗೋಲ್ಲ, ಬೇಗ ಹೇಳಲಿಕ್ಕೆ, ಅರ್ಲಿ ಮಾರ್ನಿಂಗ್. ಆದರೂ ನಾನು ಎದ್ದೇ ಹೇಳ್ತೀನಿ ಅಂತ ಹೇಳೋದೇ ಡಿಸಿಪ್ಲೀನು. ಮೊಬೈಲನ್ನು ಸಹ ನೋಡದೆ ಅದನ್ನು ಕೆಲಸ ಮುಗಿಯೋವರೆಗೂ ಅಲ್ಲೇ ಮೊಬೈಲ್ ನೋಡದೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡದೆ ನಾನು ನನ್ನ ಕೆಲಸಗಳನ್ನು ಮಾಡ್ಕೊಳ್ತೀನಿ ಅಂತ ಏನು ನಾವು ನಿರ್ಧಾರ ಮಾಡ್ತೀವ ಅದೇ ಡಿಸಿಪ್ಲಿನ್. ಆದರೆ ಇವೆರಡು ಯಾಕೆ ಮುಖ್ಯ? ನಾನು ಹೇಳ್ತೀನಿ ಕೇಳಿ. ಸಮಯ ಇಲ್ಲ, ನಾಳೆ ಮಾಡ್ತೀನಿ, ನಂತರ ನೋಡೋಣ ಅನ್ನೋದು ಇದು ನಿಧಾನವಾಗಿ ನಮ್ಮ ಜೀವನವನ್ನು ಹಾಳು ಮಾಡ್ತದೆ. ಆದರೆ ಡಿಸಿಪ್ಲಿನ್ ಇದ್ದರೆ ಇದನ್ನು ನಾನು ಈಗಲೇ ಮಾಡ್ತೀನಿ ಅಂತ ಏನಾದರೂ ಇದ್ದರೆ ಇದೇ ಜೀವನ ಬದಲಾವಣೆ ಆಗುತ್ತೆ. ಇವೆರಡನ್ನು ನಾವು ಹೇಗೆ ಪ್ರಾಕ್ಟಿಕಲ್ಲಾಗಿ ಶುರು ಮಾಡಬೇಕು? ಬನ್ನಿ, ಒಂದು 10 ಪಾಯಿಂಟ್ಸ್ ಹೇಳ್ತೀನಿ. ನಾವು ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಇದೆಯಲ್ಲ, ಅದನ್ನು ಸೆಟ್ ಮಾಡ್ಕೊಳ್ಬೇಕು. ನಮ್ಮ ದಿನವನ್ನು ನಾವು ಹೇಗೆ ಶುರು ಮಾಡ್ತೀವೋ ಅವತ್ತು ಅದೇ ರೀತಿ ನಮ್ಮ ದಿನ ಇರುತ್ತೆ ಅಂತ ಹೇಳ್ಬೋದು. 2ನೇ ಪಾಯಿಂಟ್ ಏನಂದರೆ ಬೆಳಗ್ಗೆ 5 ಗಂಟೆಗೆ ಏಳುವುದು. ನಾವು ಫೋನ್ ನೋಡೋದಕ್ಕಿಂತ ಮುಂಚೆ ಮೆಡಿಟೇಷನ್ನು, ಯೋಗ ಆಗಿರ್ಬೋದು, ಆ ದಿನದ ಪ್ಲ್ಯಾನನ್ನು ತಯಾರಿಸಿಕೊಳ್ಬೇಕು. 3ನೇ ಪಾಯಿಂಟ್ ಏನಂದರೆ ನಾನು ಹಿಂದೆ ಹೇಳಿದ್ದೆ, ಟು ಡೂ ಲಿಸ್ಟ್ ರೆಡಿ ಇದ್ದರೆ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಸುಲಭ ಆಗುತ್ತೆ. ನಾವೇನಾದರೂ ಟು ಡೂ ಲಿಸ್ಟ್ ಮಾಡಿಕೊಂಡು ಅದರಲ್ಲಿ ಕೆಲವು ಪ್ರಮುಖ ಕೆಲಸಗಳನ್ನು ನಾವು ಇಂಪಾರ್ಟೆಂಟ್ ಏನಿರ್ತಾವನ್ನ ಬರೆದುಕೊಳ್ಬೇಕು. ಅಂದರೆ ಇಷ್ಟು ಗಂಟೆಗೆ ಮಾಡ್ತೀನಿ ನಾನು ಅಂತೇಳಿ ಅದನ್ನ ಸ್ವಲ್ಪ ಬರ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. 4ನೇ ಪಾಯಿಂಟ್ ಅಂದರೆ ಪ್ರಯಾರಿಟಿ ಕೊಡೋದು. ನಾವು ಮಾಡುವ ಕೆಲಸ ಎಲ್ಲವೂ ಇಂಪಾರ್ಟೆಂಟ್ ಆಗಿರಲ್ಲ. ನಮ್ಮ ಜೀವನ ಬದಲಾಯಿಸುವಂಥ ಕೆಲಸ ಯಾವುದಿದೆ ಅದನ್ನು ನಾವು ಫಸ್ಟ್ ಮೊದಲಿಗೆ ಮಾಡಬೇಕು. ಅಡುಗೆ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಫಸ್ಟ್ ನಾವು ಯಾವುದು ಪ್ರಯಾರಿಟಿ ಕೊಡಬೇಕು ಅದನ್ನು ಕೆಲಸ ಮಾಡ್ಕೋತಾ ಹೋಗಬೇಕು. ಟೈಮ್ ಅಂದರೆ ಒಂದು ಕೆಲಸಕ್ಕೆ ಒಂದು ಸಮಯವನ್ನು ಫಿಕ್ಸ್ ಮಾಡೋದು. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ನಾನು ಈ ರೀತಿ ಕೆಲಸ ಮಾಡ್ತೀನಿ, ಇದೇ ಕೆಲಸ ಮಾಡ್ತೀನಿ ಅಂತೇಳಿ ಅದನ್ನೊಂದು ಟೈಮ್ ಫಿಕ್ಸ್ ಮಾಡ್ಕೊಳೋದು. ನಂತರ ನಾವು ಏನಂದರೆ ಬೆಳಗ್ಗೆ ನಾನು 5 ಗಂಟೆಗೆ ಎದ್ದು ಹೇಳಿದ್ನೆಲ್ಲ ಯೋಗ, ಮೆಡಿಟೇಷನ್ ಇವನ್ನೆಲ್ಲ ಮುಗಿಸ್ಕೊಂಡು 1 ಅವರ್ ಆದ್ರೂ 6 ಇಂದ 9ವರೆಗೆ ನಾನು ಅಡುಗೆ ಕೆಲಸ ಆಗಿರ್ಬೋದು, ಕ್ಲೀನಿಂಗ್ ಕೆಲಸ ಆಗಿರ್ಬೋದು ಮಾಡ್ಕೋತೀನಿ ಅಂತೇಳಿ ಈ ಥರ ಬರೆದಿಟ್ಕೊಳ್ಳೋದು. ಮಧ್ಯಾಹ್ನ ಟೈಮಿಂದ 11 ಗಂಟೆಯಿಂದ ಹಿಡಿದು ಲಂಚ್ ಏನು ಪ್ರಿಪೇರ್ ಮಾಡ್ತೀವಲ್ಲ ಅಡುಗೆನ, ಅಲ್ಲೇವರೆಗೂ ನಾವು ಟೈಮ್ ಏನಿರುತ್ತಾ 1 ಗಂಟೆ ತನಕ, ಆವಾಗ ಬೇಕಾದರೆ ನಮ್ಮ ಕಲಿಕೆಗಾಗಿ ಅದನ್ನು ಟೈಮ್ ಇಡೋದು ಚೆನ್ನಾಗಿರುತ್ತೆ. ಏನಾದರೂ ನಾವು ಒಂದು ಕಲಿಬೋದು. ಮನೆಯಲ್ಲಿ ಇರ್ತಕ್ಕಂಥ ಗೃಹಿಣಿಯರು ಒಂದು ಟೈಲರಿಂಗ್ ಕಲಿಬೋದು, ಅಥವಾ ಆನ್ಲೈನ್ ಮುಖಾಂತರ ನಾವು ಏನು ಬೇಕಾದರೂ ನಮಗೇನು ಸ್ಕಿಲ್ಸ್ ಬೇಕೋ ಅದನ್ನು ಸಹ ನಾವು ಕಲಿಬೋದು.
ಈವ್ನಿಂಗ್ ಬಂದರೆ ಅಂದರೆ ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು. ಇವೆಲ್ಲ ಈ ಥರ ಮಾಡೋದು ಟೈಮ್ ಇಟ್ಕೊಂಡು ಈ ಥರ ಮಾಡೋದ್ರಿಂದ ನಮಗೆ ಗೊಂದಲ ಅಂತ ಅನಿಸಲ್ಲ. ಒಂಥರದ ಗೊಂದಲ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಕೆಲಸದ ಸಮಯದಲ್ಲಿ ಫೋನ್ ದೂರ ಇಡೋದು ತುಂಬ ಇಂಪಾರ್ಟೆಂಟು. ಕೆಲಸ ಮಾಡುವಾಗ ಏನಾದರೂ ನಾವು ಫೋನ್ ಏನಾದರೂ ಪಕ್ಕದಲ್ಲಿ ಇಟ್ಕೊಂಡ್ವಿ ಅಂದರೆ ಅದು ನೋಟಿಫಿಕೇಷನ್ ಬರುತ್ತೆ, ನಮಗೆ ಅದು ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ವಾಟ್ಸಪ್ ಏನು ಬಂದಿದೆ, ವಾಟ್ಸಪ್ಪಲ್ಲಿ ಏನು ಮೆಸೇಜ್ ಬಂದಿದೆ ಅಂತೇಳಿ ನಾವು ಚೆಕ್ ಮಾಡ್ತಿರ್ತೀವಲ್ವ. ಸೊ ಹಾಗಾಗಿ ನಾವು ಆ ಮೊಬೈಲನ್ನು ದೂರ ಇಡೋದು ಬೆಟರು ಕೆಲಸ ಮಾಡುವಾಗ. ಬನ್ನಿ ಇನ್ನೊಂದು ಏನಂದರೆ ಸಣ್ಣ ಹ್ಯಾಬಿಟ್ಸ್ ಬಿಡಿಸ್ಕೊಳ್ಳೋದು. ಸಣ್ಣ ಸಣ್ಣ ಹ್ಯಾಬಿಟ್ಸಿಂದ ಒಂದು ದೊಡ್ಡ ಬಿಗ್ ಚೇಂಜನ್ನೇ ಕಾಣ್ಬೋದು. ನಾವು ಒಂದೇ ಸಾರಿಗೆ ದೊಡ್ಡ ಬದಲಾವಣೆಯನ್ನು ಕಾಣಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬೆಳಗ್ಗೆ ಒಂದು 10 ನಿಮಿಷ ಇದಕ್ಕೆ ಅಂತೇಳಿ ನಾವೇನಾದರೂ ಓದ್ಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಯಾವುದಾದ್ರೂ ಸ್ಪಿರಿಚುವಲ್ ಬುಕ್ ಆಗಿರ್ಬೋದು, ಯಾರಾದರೂ ಸಾಧನೆ ಮಾಡಿರೋವಂಥ ಬುಕ್ಸ್ಗಳ್ನ ಏನಾದರೂ ಓದಬೇಕು ಅಂದರೆ ಅದಕ್ಕೊಂದು 10 ನಿಮಿಷನಾದರೂ ಅಟ್ಲೀಸ್ಟ್ ಇವತ್ತು 10 ನಿಮಿಷನಾದರೂ ಓದೋಣ ಅಂತ ರೀಡಿಂಗಿಗೆ. 5 ಮಿನಿಟ್ಸ್ ಏನಾದರೂ ಯೋಗ ಎಕ್ಸಸೈಸು ಏನಾದ್ರು ಇದಕ್ಕೆ ಒಂದು 5 to 10 ಮಿನಿಟ್ಸು, ಅಥವಾ ಒಂದು 15 ಮಿನಿಟ್ಸ್ ಮನೆ ಕ್ಲೀನಿಂಗ್ ಮಾಡ್ತೀನಿ. ಈ ಭಾಗ ಈ ಪೋರ್ಷನ್ ನಾನು ಇವತ್ತು ಇಷ್ಟು ಕ್ಲೀನ್ ಮಾಡ್ತೀನಿ ಅಂತ ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡೋದು. ಈ ಥರ ಒಂದು ಸಣ್ಣ ಸಣ್ಣ ಹ್ಯಾಬಿಟಿಂದ ನಾವು ಒಂದು ದೊಡ್ಡ ಬದಲಾವಣೆಯನ್ನು ಹೊಂದ್ಬೋದು ನಮ್ಮ ಜೀವನದಲ್ಲಿ. ನಮ್ಮ ಮೇಲೆ ನಾವು ನಿಯಂತ್ರಣ ಇಟ್ಕೊಳ್ಳೋದು. ಮನಸ್ಸು ಹೇಳ್ತಾ ಇರುತ್ತೆ, ಇನ್ನೂ ಸ್ವಲ್ಪ ನಿದ್ರೆ ಮಾಡೋಣ. ನಾವು ಹೇಳ್ಬೇಕು, ಇಲ್ಲ ನಾನು ಹೇಳ್ಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಸಹ ಹೋಗಿರುತ್ತೆ. ಇಲ್ಲ ನಾನು ಇವತ್ತು ಹೇಳಲೇಬೇಕು ಅಂತ ನಾವೇನಾದರೂ ಮನಸ್ಸು ಮಾಡಿ ದಿನಾ ಎದ್ದರೆ, ಡೈಲಿ 21 ದಿನ ಈ ರೀತಿ ಎದ್ದರೆ ಅದು ಒಂದು ಒಳ್ಳೆಯ ಹ್ಯಾಬಿಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇ ಒಂಥರ ಡಿಸಿಪ್ಲಿನ್ ಅಂತ ಹೇಳ್ಬೋದು. ಕನ್ಸಿಸ್ಟೆನ್ಸಿ. ಇವತ್ತು ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಲ್ಲ. ಅಂದರೆ ಇವು ಏನು ಹೇಳಿದ್ದೀನಲ್ಲ ಪಾಯಿಂಟ್ಸ್ಗಳನ್ನ, ಅದನ್ನು ನಾವು ಕನ್ಸಿಸ್ಟೆನ್ಸಿಯಾಗಿ ಅದನ್ನು ಮಾಡ್ಕೊಂಬಂದರೆ ಮಾತ್ರ ಸಾಧ್ಯ ಆಗುತ್ತೆ. ಈ ವಿಡಿಯೋ ಆದ ತಕ್ಷಣ ನಾನು ಕನ್ಸಿಸ್ಟೆನ್ಸಿಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಅಷ್ಟು ಹೇಳ್ತೀನಿ. ಕನ್ಸಿಸ್ಟೆನ್ಸಿನೂ ಒಂದು ಒಳ್ಳೆ ಹ್ಯಾಬಿಟ್ಟಿಗೆ ಇದು ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಾವು ಸಮಯಕ್ಕೆ ಬೆಲೆ ಕೊಡೋದು. ಸಮಯ ಹೋದರೆ ಮತ್ತೆ ಮರಳಿ ವಾಪಸ್ ಬರೋದಿಲ್ಲ. ನೋಡಿ, ಇವತ್ತಿನ ಸಮಯ, ಇವತ್ತಿಂದೇನು ದಿನ ಇದೆಯಲ್ಲ, ನಾಳೆ ದಿನ ಬರೋದಿಲ್ಲ ವಾಪಸ್. ಇವತ್ತೇನು ನಾವು ಯಾವ ರೀತಿ ಪಾಸಿಟಿವ್ ಥಿಂಕ್ ಮಾಡಿ ಖುಷಿಯಾಗಿರ್ತೀರೋ ಇವತ್ತೇ ಅದು. ಮತ್ತೆ ನಾಳೆ ಅದೇ ರೀತಿಯೇ ಇರಬೇಕು ಹೊರತು ಇವತ್ತಿನ ದಿನ ನಾಳೆಗೆ ಬರೋದಿಲ್ಲ ಅಲ್ವಾ? ನಮ್ಮ ಗುರಿಯನ್ನು ಸ್ಪಷ್ಟವಾಗಿಡಬೇಕು. ನಮ್ಮ ಗುರಿ ಏನು ಅನ್ನೋ ಸ್ಪಷ್ಟವಾಗಿರಬೇಕು. ನಾನು ಯಾಕೆ ಕೆಲಸ ಮಾಡ್ತಾಯಿದ್ದೀನಿ? ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಾ? ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಾ? ಅಥವಾ ನಾನು ಏನಾದರೂ ಹಣಕ್ಕಾಗಿ ಕೆಲಸ ಮಾಡ್ತಾಯಿದ್ದೀನಾ? ಇಲ್ಲ ನಮ್ಮ ಫ್ಯಾಮಿಲಿಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀನಿ? ಅಥವಾ ನನ್ನ ಸ್ವಂತ ಏನಾದರೂ ಕನಸನ್ನು ನನಸಾಗೋದಕ್ಕೆ ನಾನು ಮಾಡ್ತಾಯಿದ್ದೀನಾ? ಇವನ್ನೆಲ್ಲ ಇದೆಲ್ಲ ನಮಗೆ ಸ್ಪಷ್ಟವಾಗಿರಬೇಕು. ಇವೆಲ್ಲ ಮತ್ತೆ ಮತ್ತೆ ನಾವು ಏನು ಈ ಪಾಯಿಂಟ್ಸ್ ಎಲ್ಲ ಹೇಳಿದ್ದೀನಲ್ಲ, ಒಂದು 10 ಪಾಯಿಂಟ್ಸು, ಇವೆಲ್ಲವನ್ನು ಮತ್ತೆ ಮತ್ತೆ ಮಾಡಿದರೆ ನಮ್ಮ ಜೀವನ ಬದಲಾಗುತ್ತೆ. ಅಂದರೆ ಇವೆಲ್ಲ ಮಾಡುವಾಗಂದ್ರೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ಕೊನೆಯಲ್ಲೊಂದು ಮಾತು ಹೇಳಬೇಕಂತ ಇಷ್ಟಪಡ್ತೀನಿ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಗಡಿಯಾರದ ನಿಯಂತ್ರಣ ಅಲ್ಲ, ನಮ್ಮ ಜೀವನನ ನಿಯಂತ್ರಣ ಮಾಡುತ್ತೆ. ಡಿಸಿಪ್ಲಿನ್ ಅನ್ನೋದು ಶಿಕ್ಷೆ ಆಗಬಾರ್ದು, ಇದು ನಮ್ಮ ಸ್ವಾತಂತ್ರ್ಯಕ್ಕೆ ದಾರಿ ಆಗಬೇಕು. ಡಿಸಿಪ್ಲಿನ್ ಎಲ್ಲದನ್ನು ಹಿಂಗೆ ಅದನ್ನು ಶಿಕ್ಷೆ ಥರ ನಾವು ತಗೋಬಾರ್ದು. ನಾವು ಡಿಸಿಪ್ಲಿನ್ ಹಂಗಿರಬೇಕು, ಹಿಂಗಿರಬೇಕು, ಆ ಥರ ಮಾಡಬೇಕು, ಈ ಥರ ಅದು ಒಂದು ನಮಗೆ ಶಿಕ್ಷೆ ಆಗಿರ್ಬೋದು. ಅದು ಒಂದು ನಮ್ಮದು ಒಂದು ಸ್ವಾತಂತ್ರ್ಯಕ್ಕೆ ಒಂದು ದಾರಿ ಅಂದ್ಕೋಬೇಕು. ಈ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟು ಡೂ ಲಿಸ್ಟ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಅನುಸರಿಸಿದರೆ ಯಾರಿಗೂ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ನಾವೇ ಬೆಸ್ಟ್ ವರ್ಷನ್ ಆಗ್ತೀವಿ ಅಲ್ವಾ? ಇನ್ನು ನೆಕ್ಸ್ಟು ನಾನು ವಿಡಿಯೋದಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು, ಯಾವ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಅಂತೇಳಿ ನಾನು ಅದ್ರ ಬಗ್ಗೆ ಸ್ವಲ್ಪ ಒಂದು 5 ನಿಮಿಷ ಮಾತಾಡ್ತೀನಿ. ಇದು ಲಾಂಗ್ ವಿಡಿಯೋ ಆಗುತ್ತೆ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ಇವೆರಡು ಪಾಯಿಂಟ್ ಅಷ್ಟೇ ತೊಗೊಂಡಿದ್ದೆ. ನಾನೊಂದು ರೀಸೆಂಟಾಗಿ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ವಿ. ಅವ್ರದ್ದು ಫಂಕ್ಷನ್ ಇತ್ತು, ಹೋಗಿದ್ವಿ, ಇನ್ವೈಟ್ ಮಾಡಿದ್ರು. ಅವರು ಡಿಸಿಪ್ಲೀನ್ಡ್ ಆ್ಯಂಡ್ ಆರ್ಗನೈಜ್ಡ್. ಅವ್ರು ಯಾಕೆ ಅದನ್ನೆಲ್ಲ ಆ ಥರ ನೋಡಿದ್ರೆ ಹಂಗೆ ಅನ್ನಿಸ್ತು ಅಂದರೆ, ಅವ್ರದ್ದು ಡಿಸಿಪ್ಲಿನ್ ತುಂಬ ಚೆನ್ನಾಗಿದೆ, ಡಿಸಿಪ್ಲಿನ್ ಆಗಿದ್ದಾರೆ. ಆಮೇಲೆ ಅವ್ರದ್ದು ತುಂಬ ಆರ್ಗನೈಜ್ಡ್, ಹಾಗೆ ಅವರ ಕನ್ಸಿಸ್ಟೆನ್ಸಿ. ಅದಕ್ಕೆ ನನ್ನ ಕನ್ಸಿಸ್ಟೆನ್ಸಿನೂ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಅವ್ರು ನೋಡಿದರೆ ನನಗೆ ಅನ್ನಿಸ್ತು, ಅವ್ರು ನೋಡ್ತಿದ್ದಂತಲೇ ಅವ್ರದ್ದು ಎಲ್ಲ ಗೊತ್ತಾಯಿತು. ಇವ್ರು ಎಷ್ಟೊಂದು ಡಿಸಿಪ್ಲಿನ್ ಇದ್ದಾರೆ, ಎಷ್ಟೊಂದು ತುಂಬ ಚೆನ್ನಾಗಿ ಆರ್ಗನೈಜ್ಡ್ ಮಾಡಿದ್ರು ಅನ್ನಿಸ್ತಿತ್ತು. ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿನೂ ತುಂಬ ಇಂಪಾರ್ಟೆಂಟ್ ಅಲ್ಲ, ಅವ್ರು ನೋಡಿದ್ರೇ ಆಗ ಅನ್ನಿಸ್ತು. ಅದಕ್ಕೆ ಎಲ್ಲರ ಜೀವನದಲ್ಲಿ ಕನ್ಸಿಸ್ಟೆನ್ಸಿನೂ ಮುಖ್ಯ ಆಗುತ್ತೆ, ಫೋಕಸ್ಸು ಮುಖ್ಯ ಆಗುತ್ತೆ.
ಆಮೇಲಿಂದ ಈ ಡಿಸಿಪ್ಲಿನ್ ಆಗಿರ್ಬೋದು, ಒಂದು ಟು ಡೂ ಲಿಸ್ಟ್ ಆಗಿರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಟೈಮ್ ಮ್ಯಾನೇಜ್ಮೆಂಟು. ನಾವು ಈ ಟೈಮಿಗೆ ಈ ಈ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅನ್ನೋದಿದೆಯಲ್ಲ, ಅದು ಒಂದು ದೊಡ್ಡ ಟಾಸ್ಕೇ. ನಾವು ಟು ಡೂ ಲಿಸ್ಟ್ ಬರ್ಕೊಳ್ಳುವಾಗ ಒಂದು 3-4 ಬರ್ಕೊಂಡ್ರೆ ಸಾಕು. ಅದನ್ನು ಟೈಮಿಗೆ ಸರಿಯಾಗಿ ಅದನ್ನು ಮಾಡಿದರೆ, ಇವತ್ತು ಮಾಡಿದರೆ ನಾವು ಇದೇ ಒಂದು 21 ದಿನ ಆ ರೀತಿ ಮಾಡ್ತಾ ಮಾಡ್ತಾ ಬಂದರೆ ಅದು ನಮಗೆ ಒಂದು ಒಳ್ಳೆ ಹ್ಯಾಬಿಟ್ಸ್ ಆಗಿ ಅದರಿಂದ ನಮ್ಮ ಮುಂದೆ ಜೀವನ ಬದಲಾವಣೆ ಆಗುತ್ತೆ. ಇಷ್ಟು ಮಾಡಿದರೆ ಆಗುತ್ತಾ ಅಂತ ಅಂದ್ಕೋಬೋದು ನೀವು. ಖಂಡಿತ ಆಗುತ್ತೆ. ಫಸ್ಟ್ ನಾವು ಡಿಸಿಪ್ಲಿನಿಂದ ಬರಬೇಕು. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋ ತನಕ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಹಾಗೆ ಆಯಾ ಟೈಮಿಗೆ ಸರಿಯಾಗಿ ಅದನ್ನು ಆ ಕೆಲಸ ಮಾಡಿ ಮುಗಿಸ್ಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಗಾಸಿಪ್, ಬೇರೆಯವ್ರ ಜೊತೆ ನಾವು ಬೇರೆಯವ್ರ ಮಾತನ್ನು ಅಂದರೆ ಬೇರೆಯವ್ರ ಜೊತೆ ಸೇರಿಕೊಂಡು ಈ ಗಾಸಿಪ್ ಮಾಡೋದಕ್ಕಿಂತ ಈ ಥರ ಒಳ್ಳೆ ಹ್ಯಾಬಿಟ್ಸನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಖಂಡಿತ ನಮ್ಮ ಜೀವನ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.